ಪ್ರಕರಣದ ಸಾಕ್ಷಿದಾರನಿಗೆ ಜೀವ ಬೆದರಿಕೆ ಆರೋಪಿ ಬಂಧನಕ್ಕೆ ಭೀಮ್ ಆರ್ಮಿ ಪ್ರತಿಭಟನೆ. ದಶವಂತ್ ಅಲಿಯಾಸ್ ತಾಯಪ್ಪ ಕೊಲೆ ಪ್ರಕರಣದ ಪ್ರತ್ಯೇಕ ಸಾಕ್ಷಿದಾರನಿಗೆ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು ಹಾಗೂ ನ್ಯಾಯಾಲಯ ನೀಡಿರುವ ಷರತ್ತುಬದ್ಧ ಜಾಮೀನನ್ನು ರದ್ದುಪಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಭೀಮ್ ಆರ್ಮಿ ಸಂಘಟನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಭೀಮ್ ಆರ್ಮಿ ರಾಯಚೂರು ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದರು. ಮನವಿಯಲ್ಲಿ ತಿಳಿಸಿರುವಂತೆ 27/9/2025 ರಾಯಚೂರಿನ ಹರಿಜನವಾಡದಲ್ಲಿ ವಾಸವಿದ್ದ ದಶವಂತ್ ಅಲಿಯಾಸ್ ತಾಯಪ್ಪ 20 ವರ್ಷ ಅವರನ್ನು ಬಿ ತಿಮ್ಮಾರೆಡ್ಡಿ, ಸಂತೋಷ್ ರೆಡ್ಡಿ, ಅಖಿಲ್ ರೆಡ್ಡಿ ಸೇರಿದಂತೆ ಇತರರು ಹಲ್ಲೆ ಮಾಡಿ ಕೊಲೆ ಮಾಡಿರುವ ಪ್ರಕರಣ ರಾಯಚೂರು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಕ್ರೈಂ ಸಂಖ್ಯೆ 99000099/2025 ಅಡಿ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಆರೋಪಿತರು ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಸೆಕ್ಷನ್ ನ್ಯಾಯಾಲಯ ತಿರಸ್ಕರಿಸಿದ್ದರು. ನಂತರ ಹೈಕೋರ್ಟ್ ಕಲಬುರಗಿ ಪೀಠವು ಷರತ್ತುಗಳೊಂದಿಗೆ ಜಾಮೀನು ಮಂಜೂರು ಮಾಡಿತ್ತು. ಜಾಮೀನು ಷರತ್ತುಗಳಲ್ಲಿ ಸಾಕ್ಷಿದಾರರ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರುವಂತಿಲ್ಲ ಎಂದು ಸ್ಪಷ್ಟವಾಗಿ ಸೂಚಿಸಲಾಗಿತ್ತು. ಆದರೆ 23/1/2026 ಪ್ರಕರಣದ ಪ್ರತ್ಯೇಕ ಸಾಕ್ಷಿದಾರ ವರುಣ್ ಕುಮಾರ್ ಅವರನ್ನು ಎರ್ಮರ್ ಸಮೀಪದ ಕೆಐಡಿಬಿ ಬಡಾವಣೆಯಲ್ಲಿ ತಡೆದು ನಿಲ್ಲಿಸಿ ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿ ಪ್ರಕರಣದಲ್ಲಿ ಸಾಕ್ಷಿ ಹೇಳಿದರೆ ಜೀವಂತ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿರುವುದಾಗಿ ಆರೋಪಿಸಲಾಗಿದೆ. ಈ ಸಂಬಂಧ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕ್ರೈಂ ನಂಬರ್ 0014/2026 ಅಡಿ ಪ್ರಕರಣ ದಾಖಲಾಗಿದ್ದರೂ ಆರೋಪಿಯನ್ನು ಇದುವರೆಗೂ ಬಂಧಿಸಿಲ್ಲ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ. ಹೀಗಾಗಿ ನ್ಯಾಯಾಲಯ ವಿಧಿಸಿರುವ ಷರತ್ತುಗಳನ್ನು ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ಆರೋಪಿತರ ಜಾಮೀನು ರದ್ದುಪಡಿಸಲು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕು ಹಾಗೂ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಯುವರಾಜ್ ಭಂಡಾರಿ, ನಾಗಲಾಪುರ್ ಸೇರಿದಂತೆ ಭೀಮ್ ಆರ್ಮಿ ಕಾರ್ಯಕರ್ತರಾದ ನವೀನ್, ಸಂದೀಪ್, ಶಿವಪ್ಪ, ಗೌತಮ್, ಶಾಂತಕುಮಾರ್, ವೀರೇಶ್, ವಿಶಾಖ್, ಶಿವು, ಉದಯ್, ಶೇಖ್ ಮಿಯಾ ಹಾಗೂ ಬಾಬಾ ಉಪಸ್ಥಿತರಿದ್ದರು. ದಶವಂತ್ ಕೊಲೆ ಪ್ರಕರಣದಲ್ಲಿ ಬಿ ತಿಮ್ಮಾರೆಡ್ಡಿ ಮತ್ತು ಇನ್ನೂ 5 ಜನಗಳು ಆರೋಪಿತರು ಎಫ್ಐಆರ್ ಆಗಿರ್ತದೆ ಸರ್. ದಶವಂತ್ ಅವ್ರ ಕಾಂಪೌಂಡ್ ಹತ್ರ ಹೋಗಿ ಸಿಗರೇಟ್ ಸೇರಿದ ಹೇಳಿದ ಕಾರಣಕ್ಕೆ ಹುಡುಗನಿಗ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು ಕೊಲೆ ಮಾಡಿರ್ತಾರೆ ಸರ್. ಹೊಡೆದಿದ್ದಲ್ಲದೆ ಸರ್, ಮತ್ತೆ ಈ ಕೇಸಲ್ಲಿ ವಿಟ್ನೆಸ್ ವರುಣ್ ಕುಮಾರ್ ಅಂತೇಳಿ ವಿಟ್ನೆಸ್ ಇರ್ತಾರೆ ಸರ್, ಹೈ ವಿಟ್ನೆಸ್ ಇರ್ತಾರೆ. ಆ ಹುಡುಗನು ಸಹ ಕರ್ಕೊಂಡು ಆ ಹುಡುಗನಿಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತೇಳಿ ಆಸೆ ತೋರಿಸಿ ಕರೆದು ಆ ಹುಡುಗನಿಗೂ ಸಹ ಆ ಹುಡುಗ ಒಪ್ಪಿರಂಗಿಲ್ಲ ಸರ್. ಏನಂತ ಹೇಳಿ, ನನಗೆ ದುಡ್ಡು ಬೇಡ ಸರ್, ನನ್ನ ಕಣ್ಣು ಮುಂದೆ ನನ್ನ ಫ್ರೆಂಡ್ ನೋಡಿ ಸಾಯಿಸಿರಿ, ನಾನು ಅಂತ ಹೇಳಿದಾಗ ಆ ವರುಣ್ ಕುಮಾರ್ಗೆ ಇವ್ರು ಏನ್ ಮಾಡ್ತಾರೆ, ಮಾತು ಕೇಳಂಗಿಲ್ಲ ಅಂತ ಇವನಿಗೂ ಹೊಡೆಯಕ್ಕೆ ಹೋಗಿದ್ದಾರೆ ಸರ್. ಅಂದ್ರೆ ಹೆಂಗಾಗಿದೆ ಅಂದ್ರೆ ಸರ್, ಇಲ್ಲಿ ನಾವು ಇಲ್ಲಿ DRC ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಅವ್ರು ನೋಡಿದ್ರೆ ಏನಂತಾರೆ, ನಾವು ಈಗ ಬೇಲ್ ವೈಲೆನ್ಸ್ ಆಗಿದೆ ಸರ್, ಕ್ಯಾನ್ಸಲ್ ಮಾಡ್ರಿ, ಬೇಲ್ ಕ್ಯಾನ್ಸಲ್ ಮಾಡಿ ಅವರು ಅರೆಸ್ಟ್ ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ರೆ, ನಮ್ಮ ಹತ್ರ ಸ್ಟಾಫ್ 4-5 ಜನ ಇದ್ದಾರೆ, ನಾವೇನ್ ಮಾಡ್ಬೇಕು ಅನ್ನೋ. ಇವ್ರು ನೋಡಿದ್ರೆ ಬಿ ತಿಮ್ಮಾರೆಡ್ಡಿ ಅವರು JDS ಪಕ್ಷದಿಂದ ಹಿಡ್ಕೊಂಡು ನಮ್ಮ ವಿರುದ್ಧ ಹೋರಾಟ ನಮ್ಗೆ ಬಹಳ ಅಂದ್ರೆ ಬಹಳ, ಈಗ ನನಗೂ ಜೀವ ಬೆದರಿಕೆ ಹಾಕಿದ್ರು ಸರ್ ಬಿ ತಿಮ್ಮಾರೆಡ್ಡಿ ಅವರು. ಅದನ್ನು ವಾಯ್ಸ್ ರೆಕಾರ್ಡ್ ಇದೆ ಸರ್. SP ಸರ್ ಗಮನಕ್ಕೂ ತಂದಿದೆ ಸರ್. SP ಸರ್ ಆಫೀಸ್ ಮುಂದೆ ಹೋರಾಟ ಮಾಡಿದ್ದೀವಿ ಸರ್. ಅವ್ನು ಇನ್ನೂ ಆದ್ರೂ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೆಂಗಾದ್ರ ಮೇಲೆ ಅವ್ರಿಗೇನು ದುಡ್ಡಿನ ಒಂದು ಅಹಂಕಾರ ತುಂಬಿದೆ ಸರ್. ಏನು ದುಡ್ಡಿದ್ರೆ ನಾವು ಯಾರಿಗಾದ್ರೂ ಕೊಂಡ್ಕೋಬಹುದು, ಯಾರನ್ನಾದ್ರೂ ಒಂದು ಪರ್ಚೇಸ್ ಮಾಡ್ಬೋದು ಅನ್ನೋದು ಅವ್ರ ಮೆಂಟಾಲಿಟಿಯಲ್ಲಿದೆ. ನಾವು ಇಲ್ಲಿ ಮತ್ತೆ ರಾಜಕೀಯ ರೂಪುರೇಷೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸರ್. ನಾವು ಯಾವುದೇ ರಾಜಕೀಯ ರೂಪುರೇಷೆ ಅಲ್ಲ, ಇದೇ ದಶವಂತ್ ಅನ್ನೋನು ನಮ್ಮ ಕಾರ್ಯಕರ್ತ ಸರ್. ಈಗ ನಮ್ಮ ಹತ್ರ ಬಂದು ಜಾಂಡ ಹಿಡ್ಕೊಂಡು ನಮಗೋಸ್ಕರ ಹೋರಾಟ ಮಾಡಿದ ಹುಡುಗ ಸರ್. ಈ ಹುಡುಗನ ಕೊಲೆ ಮಾಡಿದ್ದಾರೆ ಅಂತೇಳಿ ನಾವು ಸೀರಿಯಸ್ ಆಗಿ ಅವ್ರನ್ನ ಬಂಧಿಸಬೇಕಂತೇಳಿ ನಾವು ಇಷ್ಟು ದಿನದಿಂದ ಪ್ರಯತ್ನ ಹೋರಾಟಗಳು ಮಾಡ್ತಾ ಇದ್ದೀವಿ ಸರ್. ಯಾವುದೇ ರೀತಿ ಇಲ್ಲಿವರೆಗೂ ಆ್ಯಕ್ಷನ್ ತಗೊಂಡಿಲ್ಲ. ಆದ್ಮೇಲೆ ಸೀರಿಯಸ್ ಆಗಿ ಆಕ್ಷನ್ ಆಗ್ಬೇಕು ಸರ್. ನಮಗೂ ನಾನೊಂದು FIR ಮಾಡಿದ್ದೀನಿ ಸರ್ ಯರಗೇರ ಪೊಲೀಸ್ ಠಾಣೆಯಲ್ಲಿ. ಮತ್ತೆ ಇಲ್ಲಿ ವರುಣ್ ಕುಮಾರ್ ಅನ್ನೋ ವಿಟ್ನೆಸ್ಗೂ ಹೊಡೆದಾರೆ ಸರ್. ಹೊಡೆದು ಅದ್ರ ಮೇಲೆ ಇಲ್ಲಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿನೂ ಒಂದು FIR ಆಗಿದೆ ಸರ್. ಅಂದ್ರೂ ಇಲ್ಲಿವರೆಗೂ ಯಾವುದೇ ರೀತಿ ಆಕ್ಷನ್ ಆಗಿಲ್ಲ. ಬೇಕು
got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up.